ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಅಸಮಾಧಾನಿತರು ಸಾಕಷ್ಟು ಜನ ಇದ್ದಾರೆ. ಇವತ್ತು ದೆಹಲಿ ಪ್ರಯಾಣವನ್ನ ಡಿಕೆಶಿ ಬೆಳೆಸಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡಾಯದ ಕಿಚ್ಚು ಆರುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅಸಮಾಧಾನಿತರು ಸಾಕಷ್ಟು ತಮ್ಮ ಅಸಮಾಧಾನವನ್ನ ಹೊರಗಡೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡುವಂಥದ್ದು ದೊಡ್ಡ ತಲೆನೋವಿನ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಈಗ ಕೈಮನೆಯ ಭಿನ್ನಮತ ಶಿಫ್ಟ್ ಆಗಿದೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತಾರೆ. ಸಿಎಂ ಜೊತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿ ಪ್ರಯಾಣ ಮಾಡ್ತಾರಾ ಅನ್ನುವಂಥ ಚರ್ಚೆ ಇದೆ. ಖಾತೆ ಹಂಚಿಕೆ ಬಗ್ಗೆ ಸಿಎಂ ಡಿಕೆಶಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಬಹುತೇಕ ಸೋಮವಾರ ಖಾತೆ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಅದಾದ ನಂತರ ದೆಹಲಿಯಿಂದ ವಾಪಸ್ ಅವರು ಬೆಂಗಳೂರಿಗೆ ಬಂದ ನಂತರ ಹೈಕಮಾಂಡ್ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂಥದ್ದನ್ನ ಸೂಚಿಸುತ್ತೋ ಅದೇ ಪ್ರಕಾರವಾಗಿ ರಾಜ್ಯದ ನಾಯಕರು ನೂತನ ಸಚಿವರಿಗೆ ಖಾತೆಯನ್ನು ಹಂಚಿಕೆ ಮಾಡ್ತಾರೆ. ಒಂದು ಕಡೆ ಈಗ ಖಾತೆ ಖ್ಯಾತೆ ಆದರೆ ಈಗ ಸಚಿವಾಕಾಂಕ್ಷಿಗಳು ಸಾಕಷ್ಟು ಜನ ಇದ್ರಲ್ವಾ, ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂಥ ಒಂದು ಆಕ್ರೋಶ ಈಗ ಮುಗಿಲೆತ್ತರಕ್ಕೆ ಮುಟ್ಟಿಬಿಟ್ಟಿದೆ. ಸಾಕಷ್ಟು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ರೆಡಿ ಮೊನ್ನೆ ಮಹದೇವಪ್ಪ ಕೂಡ ದೆಹಲಿ ಅಂಗಳಕ್ಕೆ ಹೋಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ರು. ಕೆಲವು ನಾಯಕರು ರಾಜ್ಯ ನಾಯಕರುಗಳಿಗೆ ತಿಳಿಸ್ತಾನೆ ಡೈರೆಕ್ಟ್ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಇನ್ನು ಮತ್ತೊಂದು ಅಚ್ಚರಿ ಅಂದರೆ ಈಗ ಖಾತೆಗಳಲ್ಲಿ ಒಂದಿಷ್ಟು ಅದಲು ಬದಲು ಆಗುತ್ತಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅಂದರೆ ಈ ಒಂದು ಸಂಪುಟ ವಿಸ್ತರಣೆನೇ ಒಂಥರ ಮ್ಯೂಸಿಕಲ್ ಚೇರ್ ಥರ ಆಗಿಬಿಟ್ಟಿತ್ತು. ಸಾಕಷ್ಟು ಹೈಡ್ರಾಮಾ ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂದರೆ ಮಂಕಾಳ್ ವೈದ್ಯವರ ಹೆಸರನ್ನು ಸೇರ್ಪಡೆ ಮಾಡಿ ಕೊನೆಯ ಕ್ಷಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಅವ್ರ ಹೆಸರನ್ನು ಕೈಬಿಟ್ಟು ಎಸ್ ಮಲ್ಲಿಕಾರ್ಜುನ್ ಹೆಸರನ್ನು ಸೇರ್ಪಡೆ ಮಾಡಿದ್ರು. ಇನ್ನು ಗಾಯತ್ರಿ ಶಾಂತೇಗೌಡರು ಅವ್ರ ಹೆಸರನ್ನು ಸೇರ್ಪಡೆ ಆಗಿತ್ತು. ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆನೂ ಕೂಡ ಅವ್ರು ಇಟ್ಕೊಂಡಿದ್ರು. ಕೊನೆ ಕ್ಷಣದಲ್ಲಿ ಅವ್ರ ಹೆಸರನ್ನು ಕೈಬಿಟ್ಟು ಇನ್ನೂ ಕೂಡ ಮಹಿಳಾ ಕೋಟಾದಡಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಕೈಪಾಳ್ಯದಲ್ಲಿ ಸಾಕಷ್ಟು ನಿಗೂಢವಾಗಿದೆ. ಹಾಗಾಗಿ ಇವೆಲ್ಲ ಗೊಂದಲಗಳು, ಹೈಡ್ರಾಮಾಗಳು, ಕುತೂಹಲಗಳಿಗೆ ಸೋಮವಾರ ತೆರೆ ಎಳೆಯುವಂತಹ ಸಾಧ್ಯತೆ ಇದೆ. ಖಾತೆ ಹಂಚಿಕೆ ಬಗ್ಗೆ ಸಿಎಂ ಡಿಕೆಶಿ ರಾಷ್ಟ್ರೀಯ ನಾಯಕರ ಜೊತೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಆದಿಯಾಗಿ ಸಾಕಷ್ಟು ಜನ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯಾದ ನಂತರ ಯಾರಿಗೆ ಯಾವ ಖಾತೆಗಳನ್ನು ಕೊಡಬೇಕು ಅನ್ನುವಂತಹ ಒಂದು ಹೈಕಮಾಂಡ್ ಏನು ಸೂಚನೆ ಕೊಡ್ತದಲ್ಲ ಅದ್ರ ಪ್ರಕಾರವಾಗಿ ಎಲ್ಲವೂ ಕೂಡ ನಡೀತದೆ. ಆಲ್ರೆಡಿ ಈ ಸಮಾಜ ಕಲ್ಯಾಣ ಖಾತೆ ಏನಿದೆಯಲ್ಲ, KH ಮುನಿಯಪ್ಪ ಆಲ್ರೆಡಿ ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. KH ಮುನಿಯಪ್ಪ ಆಲ್ರೆಡಿ ಆಹಾರ ಖಾತೆ ಸಚಿವರಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಭಾಯಿಸ್ಕೊಂಡು ಹೋಗ್ಬೋದು, ಆದರೆ ನನಗೆ ಸಮಾಜ ಕಲ್ಯಾಣನೇ ಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಇನ್ನು ಶಿವರಾಜ್ ತಂಗಡಿಗಿ ಇರ್ಬೋದು, ಇನ್ನು ಮಳವಳ್ಳಿ ಭಾಗದಂತಹ ಈ ಹೊಸದಾಗಿ ನೂತನ ಸಚಿವ ಯಾರು ಪಿ ನರೇಂದ್ರ ಸ್ವಾಮಿ ಅವರು ಕೂಡ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗೆ ಸಮಾಜ ಕಲ್ಯಾಣ ಖಾತೆ ಮೇಲೆ ಮೂರು ಜನ ಸಚಿವರುಗಳು ಕಣ್ಣಿಟ್ಟಿರೋದು, ಅದ್ರ ಜೊತೆಗೆ ಈ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ. ಈಗ ಒಂದು ಕಡೆ ಈಗ ಅಟ್ಲೀಸ್ಟ್ ಸಚಿವ ಸ್ಥಾನನಾದರೂ ಸಿಕ್ಕಿದೆ, ಖಾತೆ ಯಾವುದಾದ್ರೇನೋ ಅದನ್ನು ಇವಾಗ ಯೋಚನೆ ಮಾಡೋದು ಬಿಟ್ಕೊಂಡು ನಂಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡೋರ ಒಂದು ಪಡೆಯಾದರೆ ಇನ್ನು ಸಚಿವ ಸ್ಥಾನವೇ ಸಿಕ್ಕಿಲ್ಲ. ನೋಡಿ, ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಸಾಕಷ್ಟು ಜನ ಸಚಿವರು ಈಗ ಸಚಿವಾಕಾಂಕ್ಷಿಗಳಾಗಿದ್ದರು, ಮತ್ತೆ ನಮಗೆ ಸಿಗುತ್ತೆ ಅಂತ. ಅದರಲ್ಲಿ ಮಹದೇವಪ್ಪ, ದಿನೇಶ್ ಗುಂಡೂರಾವ್, HK ಪಾಟೀಲ್, RV ದೇಶಪಾಂಡೆ ಇಂತಹ ಘಟಾನುಘಟಿ ಲೀಡರ್ಗಳವರು, ಅವರೆಲ್ಲ ಕಾಂಗ್ರೆಸ್ನ ಕಟ್ಟಾಳುಗಳವರು. ಅಂಥವ್ರಿಗೂ ಕೂಡ ಸಿಕ್ಕಿಲ್ಲಲ್ಲ. ಹಾಗಾಗಿ ಒಂದಿಷ್ಟು ಆ ಥರ ಅಸಮಾಧಾನ. ಈಗ ಎರಡೆರಡು ಈಗ ಸಂಕಷ್ಟಗಳಿಗೆ ಎದುರಾಗ್ತಾ ಇದ್ದಾವೆ. ಆ ಸಂಕಷ್ಟಗಳನ್ನು ಯಾವ ರೀತಿಯಾಗಿ ರಾಷ್ಟ್ರೀಯ ನಾಯಕರು ಜೊತೆಗೆ ರಾಜ್ಯದ ನಾಯಕರು ನಿಭಾಯಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥ ವಿಚಾರ.